ಇರ್ರಿ. ಅದನ್ನೇನು ಮಾಡೋದು? ಗುಣಗುಟ್ಕೊಂಡೇ ಬರೋದು. ಕರ್ತನಿಗೆಂದು ಏನಾದರೂ ಮಾಡುವಾಗ ಗುಣಗುಟ್ಟು ಬೇಡ. ದೇವರು ಕೇಳ್ತಾ ಇದ್ದಾನೆ, ನಿನ್ನಲ್ಲಿ ಗುಣಗುಟ್ಟುವ ಸ್ವಭಾವ ಇರಬಾರದು. ಕರ್ತನಿಗೆ ಕೊಡ್ತೀಯಾ? ನೀ ಎಷ್ಟು ಕೊಡ್ತೀಯಲ್ಲ, ಯಾವ ಹೃದಯದಿಂದ ಕೊಡ್ತೀಯ ದೇವರು ನೋಡ್ತಾನೆ. ನೀನು 10 ಲಕ್ಷ ಕೊಟ್ಟು ಗುಣಗುಟ್ಕೊಂಡು ಹಾಕಿದ್ರೆ, ಒಬ್ಬರು 2 ರೂಪಾಯಿ ಸಂತೋಷ ಹಾಕಿದ್ರೆ ಅವ್ರನ್ನ ಮಾತ್ರ ದೇವರು ಆಶೀರ್ವಾದ ಮಾಡ್ತಾರೆ. ಗುಣಗುಟ್ಕೊಂಡು 10 ಲಕ್ಷ ಹಾಕೋದು ನೀನು ವೇಸ್ಟ್. ಸಂತೋಷವಾಗಿ 2 ರೂಪಾಯಿ ಹಾಕಿದರೆ ಅವ್ರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಕೆಲವು ಸಮಯ ನಾವು ಕೊಟ್ಟೆ 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 ದೇವರ ಆಶೀರ್ವಾದ, ಗುಣಗುಟ್ಟನ್ನು ಕೊಟ್ಟರೆ ದೇವರು ಎಲ್ಲ ಆಶೀರ್ವದಿಸ್ತಾನೆ. ಗುಣಗುಟ್ಟ ಬೇಡಿರಿ, ಎಲ್ಲವನ್ನು ಮಾಡ್ರಿ, ಆದ್ರೆ ಗುಣಗುಟ್ಟದೆ ಮಾಡ್ರಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಇನ್ನೊಂದು ಮಾತು, ಬೆಳಿಗ್ಗೆ ಪ್ರೇಯರಲ್ಲಿ ನನಗೆ ದೇವರು ಕೊಟ್ಟಂತ ಮಾತು,